ಹೊಡೀರಿ ಶಾವ್ಯಾಗ ಮಜ್ಜಿಗೆ ಅಂತೂ ಇಂತೂ ರಾಜಸ್ಥಾನದವ್ರು ಫಸ್ಟ್ ಮ್ಯಾಚ್ ಗೆದ್ರಪ್ಪ. ಸಿ ಎಸ್ ತರದವ್ರು ಗೆಲ್ತಾರತ್ ಮಾಡಿದ್ವಿ. ಮಠ ಹಾಕಿಸ್ಕೊಂಬಿಟ್ರಿ ತಮ್ಮ ಕಾಲ ಮೇಲೆ ತಾವು ಕಲ್ಲು ಹಾಕೊಂಡ್ಬಿಟ್ರು ಮಾರ. ಏನು ಹೇಳ್ಬೇಕು ಮ್ಯಾಚ್ ಫುಲ್ ಹೇಳುವುದಕ್ಕೂ ಕೇಳುವುದಕ್ಕೂ ಏನು ಉಳೋದಿಲ್ಲ. ಯಾಕ್ರಿ ಏನಾರ ಯಾಕಿಲ್ಲ ಅವನು ನಂದು ಬ್ಯಾಟಿಂಗ್ ಐತಿಲ್ಲ, ನಂದು ಬ್ಯಾಟಿಂಗ್ ಹೇಳ್ರಿಪ್ಪ ಅವನು. ಆ ನಮ್ಮನೆ ರನ್ ಹೊಡೆದ್ಬಿಟ್ಟಿನಿ, 10 4 5 6 ಏನು 80 ರನ್ ಹೊಡೆದು ನಾಯಿ ಹೊಡೆದೀನಿ. ಏನು ನಂದು ಬಿಟ್ಕೆಟ್ ಹೇಳೋದಕ್ಕೂ ಕೇಳೋದಕ್ಕೂ ಏನೋ ಸಮಯ ಇಲ್ಲ ಅನ್ನತ್ತಿರಲ್ಲ. ಏನು ಸೇಸ್ಕಿದವ್ರು ಸಪೋರ್ಟ್ ಮಾಡತ್ರಿ ನೀವು? ಲೋ ತಮ್ಮ, ನೀವು ಒಬ್ಬನ ಚಲೋ ಆಡಿ ಮರೆ, ನೀವು ಒಬ್ಬನ ಚಲೋ ಆಡಿ ನೋಡಿ ನಿಮ್ಮ ಟೀಮ್ನಾಗ. ಉಳ್ಕ್ಯದವ್ರಿಗೆ ಏನಾಗಿತ್ತು ಮರೆ, ಉಳ್ಕ್ಯದವ್ನಿಗೆ ಏನಾಗಿತ್ತು? ಇವನು ಹುಚ್ಚಿಗಿಚ್ಚಿದ ಆಟ ಸ್ವಲ್ಪ ಒಂದೇಟಿ ಎಲ್ಲಿ ಹುಚ್ಚೋಯ್ತು ನನ್ನ ಬ್ಯಾಟ್ ಬೇರೆ ಅವನು. ನೋಡ್ರಿ ಅವನು 80 ರನ್ ಹೆಂಗೆ ಹೊಡೆದಾನ. ಎಲ್ಲ ಒನ್ ಸೈಡೆಡ್ 200 ಮೇಲೆ ಹೊಡಿದವನು 180 ರನ್ನಿಗೆ ತಂದು ಹಿಡ್ತಿರ್ಲು ಮರೆ. ಏನು ತೀತೈತಿಲ್ಲ. ಪರಾಗ ನೀನು ಏನಾಗೈತಿ ಮರೆ, ಕ್ಯಾಪ್ಟನ್ ಆಗಿ ಕೇಟ್ ಪಟ್ಟು ಇಂಜುರಿ ಮಾಡ್ಕೊಂಡು ಕೂತ್ಬಿಟ್ಟಲ್ಲ. ಏನೋ ಇಂಜುರಿ ಆಗಿ ನೀನು ಹೊರಗೆ ಹೋಗ್ಬಿಟ್ರೆ ಅವನು, ಎಲ್ಲ ಟೀಮಿಂದ ಹೊರಗೆ ಹೋಗ್ಬಿಟ್ರೆ ಅವನು. ಆರ ಟೀಮ್ ತಕೊಂಡು ಹೋಗ್ಬಿಟ್ರೆ ಕಡೆ ಗೆಲ್ಲಕ್ಕೆ ಹೋಗ್ಬೇಡ್ರಿ, ಏನು ಮಾಡಬೇಡ್ರಿ ನೀವು. ನಡ್ರಿ ಇಲ್ಲಿಂದ ಅದು ಯಾಕ್ರಿ ಅನ್ನಾರ, ಯಾಕೆ ಇಷ್ಟ್ಯಾಕೆ ರಾಂಗ್ ಆಗ್ಯಾರ ಅವನ ಮೇಲೆ? ರಾಂಗ್ ಆಗಬೇಡ್ರಿಪ್ಪ, ರಾಂಗ್ ಆಗಬೇಡ್ರಿ ಆಗಿದ್ದಲ್ಲಿ. ಏನು ದೇವ್ರ ಪುಣ್ಯಲೆ ಈಗ ಫಸ್ಟ್ ಮ್ಯಾಚ್ ಗೆದ್ದೀವಿ ಅವನು. ಸ್ವಲ್ಪ ಉಸಿರಾಡಕ್ಕೆ ಸಮಾಧಾನ ಕೊಡ್ರಿ ಅವನು ಆಗಿದ್ದಲ್ಲಿ. ಈ ಮೊದಲ 2 ಮ್ಯಾಚ್ ನಾಯಿ ಸೋತು ಬಿಡ್ತೀನಿ. ಇದೊಂದು ಮ್ಯಾಚರ ಗೆದ್ದೀವಿ, ಖುಷಿ ಐತಿ. ದೇವ್ರಿಗೆ ಇಲ್ಲಿಂದ ಟೆಂಕಿ ಹೊಡಿಸಿ ಬರ್ತೀನಿ ಅವನು. ಏನು ಟೆನ್ಷನ್ ತೊಗೊಬೇಡ್ರಿ. ಉಳ್ಕ್ಯದ ಮ್ಯಾಚ್ ಅಂದ್ರೆ ಉಳ್ಕ್ಯದ ನೋಡೋಣಂತ. ಈ ಮ್ಯಾಚ್ನಾಗ ಸಾಕು ಇಷ್ಟ ಅವನು. ಗೆದ್ದಿದ್ದಿಲ್ಲ ಸಮಾಧಾನ ಆಗ್ತವ ಅವನು. ಹೇಳೋದಕ್ಕೂ ಕೇಳೋದಕ್ಕೂ ಏನೂ ಇಲ್ಲ. ನನಗಂತೂ ಹಾಲು ಕೊಡೋದು ಆಗೈತಿ. ರೀ ಕೊಹ್ಲಿ ಅಣ್ಣಾರ, ಮೊದಲು ಅವ್ರಿಗೆ ಹೇಳ್ರಿ ಅವನು. ನಮಗೇನೈತ್ರಿ ಸೇಸ್ಕದವ್ರಿಗೆ ಹೇಳ್ರಿ ಅವನು. 180 ರನ್ ಚೇಂಜ್ ಮಾಡೋಕ್ಕಾಗಲಿಕ್ಕಪ್ಪ ಅಂದ್ರೆ ಎದಕ್ಕೆ ಬದುಕ್ಯಾರ ಅವನು, ಎದಕ್ಕೆ ಬದುಕ್ಯಾರ? ಹೋಗಿ ಎಲ್ಲರ ಕೊತ್ತಂಬರಿ ಹಿಡಿದು ಕುರ್ಲಾಕೊಂಡು ಸಾಯ ಅಂತ ಹೇಳ್ರಿ ಅವನು. ಏನ್ರಿಪ್ಪ ಅವನು, ಏನು 5 ಕಪ್ ಗೆದ್ದೀವಿ ನಾವು, 6 ಕಪ್ ಗೆದ್ದೀವಿ ಅವನು. ಸ್ಟೇಟಸ್ ಹಾಕೋದೇನು ಹುರ್ಕೊಳ್ಳೋದೇನು ಅವನು. ಈಗ ಅವ್ರಿಗೆ ಹೊರೆ ಆಗ್ತದೆ ಪ್ಯಾನ್ಸ್ಗಳ ಹತ್ರ. ಏನು ಮಾಡಿ ಎದಕ್ಕೆ ಬ್ಯಾಟಿಂಗ್ ಮಾಡೋದು ಆಯ್ತು ಮರಿ, ಎದಕ್ಕೆ ಚೇಸ್ ತೊಗೊಳತ್ತಿರುತ್ತೆ ಫೋನ್ ಹಚ್ಚಿ ಹೋಗಿ ಆ ಥರ ಅವ್ರಿಗೆ. ಛೇ ಇನ್ಸ್ಟಾಗ್ರಾಮ್ ಅದು ನೋಡಂಗಿಲ್ಲ ಅವನು. ಎಲ್ಲ ಬೆಂಕಿ ಹತ್ತಬಿಟ್ಟೈತೆ ಅವ್ರ ಹೆಸರು. ಧೋನಿ ಮತ್ತೆ ಏನಿದೆ ಅವನು. ನೀ 6 ನಂಬರ್ ಬ್ಯಾಟಿಂಗ್ ಮುಂದೆ ಮ್ಯಾಚ್ ಸೋತಿ ಅಂದ್ರೆ ಅವನು ಏನು? ಛೇ ನೋಡ ಅವನು ಇಂಟೆನ್ಸರ್ ಬಂದು ಹೇಳತ್ತಾರ ನಮ್ಗೆ ಅವನು. ಎಲ್ಲಿ IPL ಎದಕ್ಕೆ ಆಡ್ತಿರ್ಲಿ ಅಂತ ಹೇಳತ್ತಾರ ಅವನು. ಓರ ಮರ ಈ ನಮೂನಿ ಬೇಯತ್ತಾರ ಮುಖ್ಯ. ಏನ್ರು ಮಾಡೋನು, ಏನ್ರು ಹೇಳಿ ಮುಂದೆ ಡೈಲಾಗ್ ಹಂಗತಿ. ನೋಡಪ್ಪ ಋತುರಾಜ, ನನಗೆ 4 ಕೋಟಿ ಅದಕ್ಕೆ ಕೊಟ್ರ, ಹಿಂದೆ ವಿಕೆಟ್ ಕೀಪಿಂಗ್ ಮಾಡ್ಕೋತ ಸ್ಟಂಪಿಂಗ್ ಮಾಡಕ್ಕೆ ಅಷ್ಟೇ 4 ಕೋಟಿ ಕೊಟ್ರ. ಐ ಆಮ್ ನಾಟ್ ಎ ಬ್ಯಾಟ್ಸ್ಮನ್ ಹೇಳಾಕತ್ತೀನಿ ನೋಡವನು. ನಾ ರನ್ ಹೊಡಿತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಬೇಡ, ಸ್ವಚ್ಛ ಹೇಳತ್ತೀನಿ ಅವನು. ಮಗನ ಏನ್ರ ಬಂದು ರನ್ ಹೊಡಿ ಅಂದ್ರೆ ನಿನ್ನ ಹೊಡಬಿಡ್ತೀನಿ ಅವನು. ಏನು ತಿದ್ದಿಲ್ಲ ಅವನು, ಏನು ತಿದ್ದಿ ರಿಟೈರ್ಮೆಂಟ್ ಹಾಕಿನವ್ರು ರಿಟೈರ್ಮೆಂಟ್ ಕೊಡಕ್ಕೆ ತಯಾರಿಲ್ಲ ಮಕ್ಕಳ. ಏನು ನಿಮ್ಮ ಗೋಳು ಅವನು ಬಂದು ನಿಂತು ಬಿಡ್ತಾರಪ್ಪ ಅವನು. ನೋಡು 4 ಕೋಟಿ ಏನು ಕೊಟ್ಟಿರಲ್ಲ, ಅದಕ್ಕೆ ತಕ್ಕಂಗೆ ನಾ ಕೀಪಿಂಗ್ ಮಾಡಾಕತ್ತೀನಿ. ಏನ್ರ ಕೀಪಿಂಗ್ನಾಗ ಏನಾರ ಮಿಸ್ಟೇಕ್ ಆಗೈತಿ ಹೇಳು. ಬ್ಯಾಟಿಂಗ್ ನನಗೆ ಸಂಬಂಧ ಇಲ್ಲ ಹೇಳಾಕತ್ತೀನಿ ನೋಡ. ಬ್ಯಾಟಿಂಗ್ ಬೇಕಾದ್ರೆ ಬೇರೆದವ್ರನ್ನ ಹಾಕು. ಇಲ್ಲಿಗೆ ಅಂದ್ರೆ ಬ್ಯಾಟಿಂಗ್ ಬಂದಾಗ ಇಂಪ್ಯಾಕ್ಟ್ ಪ್ಲೇಯರಾಗಿ ಬೇರೆದವ್ರನ್ನ ಯಾರನ್ನಾರ ಹಾಕೊಂಡ್ಬಿಡ. ನಾ ಹೊರಗೆ ಕುಂತು ಬಿಡ್ತೀನಿ, ಟೆನ್ಷನ್ ತೊಗೊಬೇಡಿ. ಅರೇ ಬಾಬಾ ये क्या हो गया ಧೋನಿ ಮುತ್ತ, ನೀನ ಬದುಕೋ ಅಧಿಕಾರನ ಕಿತ್ಕೊಂಡ್ಬಿಟ್ಟೆ. ಧೋನಿ ಮುತ್ತ ಏನ ನಿನ್ನ ಹೆಸರಿನ ಬದುಕಾಯ್ತೇವ ನಾನು ಚೆನ್ನೈ ಟೀಮ್ದವ್ರು. ನೀ ಏನು ಈ ಸದ್ಯಕ್ಕೆ ರಿಟೈರ್ಮೆಂಟ್ ಅವ ನಾನು. ನೀವು ಊರ್ಲಾಕೊಂಡು ಸಾಯ್ತಿನವ್ರು ನಿನಗೆ ರಿಟೈರ್ಮೆಂಟ್ ಕೊಡಲ್ಲ. ಏನು ತಿಳ್ಕೊಂಡ್ಬಿಟ್ಟೆ ಅವನು. ಏನು ತಿಳಿದೀವಿ ಅವನು. ಸಚಿನ್ ಅವರು ನೋಡಿ 40-50 ವರ್ಷಾದ್ರು ಅವ್ರ ಬಂದು ಆಡಾತಾರೆ. ಏನಾದ್ರು ನಿನಗೇನಾಯ್ತು ಮಾಡೋನು. ಬರೀ IPL ಆಟ ಆಡ್ತೀನಿ, ಯಾವ ಇಂಟರ್ನ್ಯಾಷನಲ್ ಆಡ್ತೀನಿ ಇಲ್ಲ. ಇದು ಒಂದು ಮ್ಯಾಚ್ ಆಡಿಬಿಡು ಮರ ಅವನು. ಇದೊಂದ್ಸಲ ಕಪ್ ಎತ್ತಿ ಹೋಗ್ಬಿಡು ನಾವು. ಆಗಿದ್ದರೆ ಟೆನ್ಷನ್ ತೊಗೊಡ. ಮುಂಬೈದವ್ರಿಗೆ ತೊಗೊಂಡು ಕಪ್ ಜಾಸ್ತಿ ತೊಗೊಂಡ್ಕೆ ಎಸ್ಕೇಪ್ ಆಗ್ಬಿಡು ನಾವು. ಆಮೇಲಿಂದ ನೀ ಬೇರೆ ನಾವು ಬೇರೆ ಆಗ್ಬಿಟ್ಟು. ಕೊಹ್ಲಿ ಅನ್ನಾರ, ಇವ್ರಿನ್ನ ಕಪ್ ಗೆಲ್ಲೋ ಆಶೆದಾಗ ಅದಾರಲ್ರಿಪ್ಪ. ಕಪ್ ಗೆಲ್ಲೋ ಆಶೆದಾಗ ಅದಾರಲ್ಲ. ಋತುರಾಜ ನೋಡಿ ಇಲ್ಲ ಮ್ಯಾಚ್ನಾಗ ಅವನು ಕೆಲ ಹಸ್ರಂಗ ಪುಷ್ಪನೈ ವೈಟ್ ಪೈರ್ ಅವನು. ಪೈರ್ ಬ್ಯಾಕ್ ಹೆಂಗಾಗೈತೆ ನೋಡಿ ನಿನಗೆಲ್ಲ ಸುಟ್ಟು ಬರ್ಲಾಗಿರ್ಬೇಕಲ್ಲ ಅವನು. ಎಲ್ಲಿ ಅವನು 180 ರನ್ ಚೇಂಜ್ ಮಾಡೋಕ್ಕಾಗಲಿಕ್ಕಪ್ಪ. ಎದಕ್ಕೆ ಬದುಕಿರಿ? ಹೋಗಿ ಎಲ್ಲರ ಕೊತ್ತಂಬರಿ ಹಿಡಿದು ಸಾಯ್ರಿ ಅವನು. ನೋಡೋ ಕೆಲ ಹಸ್ರಂಗ 4 ವಿಕೆಟ್ ತೊಗೊಂಡ್ಬಿಟ್ಟಿನ ಅವನು. पुष्पा से फ्लावर्स क्या पैर में इंक टर्र तो 2 3 साथ ಹೊಡಿತಾರೆ ಮಕ್ಕಳೇ ನೀವೆಲ್ಲ.